ತುಂಬ ನಿಧಾನಕ್ಕೆ ಪೇಷನ್ಸಿಂದ ಪ್ರಾಕ್ಟೀಸ್ ಮಾಡಿ. ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ ಬಂದರೆ ಏನು ಮಾಡಬೇಕು? ಫಸ್ಟ್ ಏನು ಮಾಡಿ, ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿ, ಆಯಿತಾ? ತುಂಬ ಸಿಂಪಲ್ ಆಗಿರುತ್ತೆ. ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿ, ಆಯಿತಾ? ಅದರಲ್ಲಿ 1-2 ಟಫ್ ಇದೆ, ಬಿಟ್ಬಿಡಿ, ಸ್ಕಿಪ್ ಮಾಡಿ. 38 to 39 ಆ ಥರ ಮೆಂಟಲ್ ಎಬಿಲಿಟಿ ಫಸ್ಟ್ ಸಾಲ್ವ್ ಮಾಡಿ. ಅದಾದಮೇಲೆ ಪ್ಯಾಸೇಜ್ಗೆ ಹೋಗಿ, ಪ್ಯಾಸೇಜಲ್ಲೂ ಕಂಪ್ಲೀಟ್ ಪ್ಯಾಸೇಜ್ ಸಾಲ್ವ್ ಮಾಡಿ. ಲಾಸ್ಟಲ್ಲಿ ಮ್ಯಾಥಮೆಟಿಕ್ಸ್ ಬನ್ನಿ. ಮ್ಯಾಥಮೆಟಿಕ್ಸಲ್ಲಿ ಯಾವ್ಯಾವ ತುಂಬ ಸಿಂಪಲ್ ಆಗಿದೆ ಆ ಲೆಕ್ಕಗಳನ್ನೆಲ್ಲ ಸಾಲ್ವ್ ಮಾಡ್ಕೊಬನ್ನಿ, ಆಯಿತಾ? ಮ್ಯಾಥಮೆಟಿಕ್ಸಲ್ಲಿ ಯಾವ್ಯಾವ ಸಿಂಪಲ್ ಆಗಿರುತ್ತೆ 20 ಕ್ವಶನ್ ಸಿಂಪಲ್ ಆಗಿರೋದನ್ನ ಫಸ್ಟ್ ಸಾಲ್ವ್ ಮಾಡ್ಕೊಬನ್ನಿ. ಅದಾದ್ಮೇಲೆ ಮಾಡಿ ಮೆಂಟಲ್ ಎಬಿಲಿಟಿ ಅಕಸ್ಮಾತ್ 1-2 ಬಿಟ್ಟಿದ್ರೆ ಮೆಂಟಲ್ ಎಬಿಲಿಟಿ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ, ಅದನ್ನು ಕಂಪ್ಲೀಟ್ ಮಾಡಿ, ಆಯಿತಾ? ನೆಕ್ಸ್ಟ್ ಪ್ಯಾಸೇಜಲ್ಲಿ 1-2 ಬಿಟ್ಟಿದ್ರೆ ಅದ್ರದ್ದು ಪೋಸ್ಟ್ ಮಾರ್ಟಮ್ ಮಾಡಿ. ಪೋಸ್ಟ್ ಮಾರ್ಟಮ್ ಅಂದರೆ ಕಂಪ್ಲೀಟ್ ಮಾಡಿ. ಏನು ಗೊತ್ತಾಗಲಿಲ್ಲ ಯಾವುದಕ್ಕಾದ್ರೂ ಒಂದು ಸರ್ಕಲ್ ಹಾಕಿ ಬನ್ನಿ. ಖಾಲಿ ಅಂತೂ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದು 1 ಮಾರ್ಕ್ಸ್ ಬಂದರೂ ಬರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಖಾಲಿ ಬಿಡಕ್ಕೆ ಹೋಗ್ಬೇಡಿ. ಫಸ್ಟು ಮೆಂಟಲ್ ಎಬಿಲಿಟಿ, ಅದಾದಮೇಲೆ ಪ್ಯಾಸೇಜು, ಮತ್ತು ಮ್ಯಾಥ್ಸಲ್ಲಿ 4-5 ಅಥವಾ 1-2 ಏನೋ ಟಫ್ ಆಗಿರೋ ಆಗ ಕೂತ್ಕೊಂಡು ಮಾಡಿ. ಈ ಥರ ಇದೆಯಲ್ಲ ಹರಿಕತೆ ಥರ ಇರುತ್ತಲ್ಲ, ಇದನ್ನ ಲಾಸ್ಟಾಗಿ ಇಟ್ಕೊಳ್ಳಿ. ಲಾಸ್ಟಾಗಿ ಇಟ್ಕೊಂಡು ನಿಧಾನಕ್ಕೆ ಸಾಲ್ವ್ ಮಾಡಿ. 100% ಟಾರ್ಗೆಟ್ ಮಾಡಿದ್ರು ಔಟ್ ಆಫ್ 80 ಕ್ವಶನ್ಗೆ 80 ಟಾರ್ಗೆಟ್ ಮಾಡಿ, ಆಯಿತಾ?